ಮಿಥುನ ರಾಶಿ ಯುಗಾದಿ ವರ್ಷ ಭವಿಷ್ಯ 2026. ಮಿಥುನ ರಾಶಿಯವರಿಗಂತೂ ಜನ್ಮ ಗುರು, ಒಂದಷ್ಟು ಗುರುವಿನ ಇಂದ ಅನಿರೀಕ್ಷಿತವಾದಂಥ ಧನಲಾಭ, ಒಂದಷ್ಟು ಬೇಡವಾದಂತಹ ಒಂದಷ್ಟು ಸುವರ್ಣ ಅವಕಾಶಗಳು ನಿಮಗೆ ಒಳಿತನ್ನು ಕೊಡುವಂಥ ಸಾಧ್ಯತೆಗಳು ಸಹ ನಾವು ಇಲ್ಲಿ ನೋಡಬಹುದು. ಯುಗಾದಿ ನಂತರ ಹೇಗಿದೆ ಅಂತ ನಾವು ನೋಡೋಕೆ ಹೋದರೆ, ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ಒಂದಷ್ಟು 3 ತಿಂಗಳ ಕಾಲ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗ್ಬೋದು. ಯಾವಾಗಲೂ ಅಷ್ಟು ಜನ್ಮದಲ್ಲಿ ಗುರು ಇದ್ದಾಗ ಯಾವಾಗಲೂ ಚಿಂತೆ, ಯೋಚನೆ, ಕೆಲಸ ಕಾರ್ಯಗಳೇನೂ ತೊಂದರೆ ಏನಿಲ್ಲ, ಆಗುವಂಥ ಕೆಲಸಗಳು ಬೇಗ ಬೇಗ ಆಗುವಂಥದ್ದು ಇರುತ್ತೆ. ಆದರೆ ಜನ್ಮಗುರು ಯಾವಾಗಲೂ ಅಷ್ಟೇ ಏನಾದರೂ ಒಂದು ಸಮಸ್ಯೆಗಳು, ಒಂದು ಅಡೆತಡೆಗಳು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಕೆಲಸಗಳೂ ಆಗುವಂಥ ಸಾಧ್ಯತೆ ಇರುತ್ತೆ. ಏಪ್ರಿಲ್ 10ರ ನಂತರ ಒಂದಷ್ಟು ರಾಷ್ಟ್ರಾಧಿಪತಿ ಕರ್ಮಸ್ಥಾನಕ್ಕೆ, ನೀಚ ಸ್ಥಾನಕ್ಕೆ ಹೋಗೋದ್ರಿಂದ, ಬುಧ ನೀಚ ಅಂತ ಹೇಳ್ತೀವಿ, ಯಾವಾಗಲೂ ಅಷ್ಟೇ ಮೀನ ರಾಶಿಗೆ ನೀಚ ಸ್ಥಾನ ಆಗಿರ್ತಾನೆ. ಮತ್ತು ಅದ್ರ ಜೊತೆಗೆ ಕುಜ ಶನಿಯ ಸಂಯೋಗ ಒಂದಷ್ಟು ಉದ್ಯೋಗಕ್ಕೆ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ. ಹೇಗೆಲ್ಲ ಸಮಸ್ಯೆಗಳು ಬರುತ್ತೆ, ಕೆಲಸದ ಒತ್ತಡಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ಬಿಡುವಂಥ ಪರಿಸ್ಥಿತಿ ಆಗುವಂಥದ್ದು ಇರುತ್ತೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ಕಿರಿಕಿರಿ ತಪ್ಪಿದ್ದಲ್ಲ, ಸಮಸ್ಯೆಗಳು ಹೆಚ್ಚಾಗಿ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಸ್ಥರಿಗಂತೂ ಸ್ವಲ್ಪ ಶತ್ರುಗಳಿಂದ ತೊಂದರೆ ಆಗುವಂಥದ್ದು ಇರುತ್ತೆ. ಅಂದರೆ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಒಂದಷ್ಟು ಸಮಸ್ಯೆಗಳು ಎದುರಾಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಸ್ವಂತ ಬಿಸ್ನೆಸ್ ಮಾಡುವಂಥ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು. ಆದಷ್ಟು ಸಹ ಆ ಸಂದರ್ಭದಲ್ಲಿ ಯಾವುದೇ ದೊಡ್ಡದಾದಂತಹ ಹೂಡಿಕೆ ವಿಚಾರದಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದು ಏಪ್ರಿಲ್ ಇಂದ ಮೇ ತಿಂಗಳು, 1 ತಿಂಗಳು ನೀವು ಆದಷ್ಟು ಹುಷಾರಾಗಿರಬೇಕಾಗುತ್ತೆ. ಇನ್ನು ಅದಾದ ಮೇಲೆ ರವಿ ಬದಲಾವಣೆ ಆಗುತ್ತೆ. ಆ ರವಿ ಬದಲಾವಣೆ ನಂತರ ಉಚ್ಚಸ್ಥಾನಕ್ಕೆ ರವಿ ಹೋದಾಗ ಮೇಷರಾಶಿಗೆ ಉಚ್ಚಸ್ಥಾನ ಆಗಿರುತ್ತೆ. ಹಾಗಾಗಿ ಬದಲಾವಣೆಯಿಂದ ಬುಧಾದಿತ್ಯ ಯೋಗ ಉಂಟು ಮಾಡುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ. ಏನು 1 ತಿಂಗಳು ಸಮಸ್ಯೆ ಇರುತ್ತೆ ಅದೆಲ್ಲವೂ ಸರೋಗುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಯಶಸ್ಸು ಲಭಿಸುವಂತಹದ್ದು ಹೆಚ್ಚಾಗಿರುತ್ತೆ. ಈ ಸಂದರ್ಭದಲ್ಲಿ ಮೇ ನಂತರ ನೀವೇನು ಮಾಡ್ತೀರಾ, ಹೂಡಿಕೆ ವಿಚಾರದಲ್ಲಿ ಏನಾದರೂ ಈ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ, ಅಥವಾ ಈ ಲೇವಾದೇವಿ ವ್ಯವಹಾರ ಮಾಡುವಂಥದ್ದಾಗಲಿ, ಇದರ ಒಂದಷ್ಟು ಲಾಭವನ್ನು ನಿರೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಸರ್ಕಾರಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಕೆಲಸ ಸಿಗುವಂಥದ್ದು ಇರುತ್ತೆ. ಅನಿರೀಕ್ಷಿತವಾದಂಥ ಒಂದಷ್ಟು ಕೆಲಸದಲ್ಲಿ ಬದಲಾವಣೆ ಆಗುವಂಥದ್ದು ಇರುತ್ತೆ. ಪ್ರಮೋಷನ್ ಸಿಗಬಹುದು, ಅಥವಾ ನೀವು ಅಂದ್ಕೊಂಡಿರೋ ಕಡೆ ಏನಾದರೂ ವರ್ಗಾವಣೆ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಬಿಸ್ನೆಸ್ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಅಂತ ಹೇಳುತ್ತೆ. ಇನ್ನು ಜೂನ್ 1ರ ನಂತರ ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನ, ಅದು ಪರಮೋಚ್ಚ ಸ್ಥಾನಕ್ಕೆ ಕಾಲಿಟ್ಟಾಗ ಸಂಪೂರ್ಣವಾದಂಥ ಗುರುಬಲ ಬರುತ್ತೆ. ಇದೊಂದು ಬಹಳ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಜೂನ್ವರೆಗೂ ಹಾಗೋ ಹೀಗೋ ನಡ್ಕೊಂಡು ಹೋಗ್ತಾ ಇರುತ್ತೆ. ಜೂನ್ 1ರ ನಂತರ ದ್ವಿತೀಯ ಸ್ಥಾನಕ್ಕೆ ಹೋಯಿತು ಅಂತ ಹೇಳಿದ್ರೆ ನೋಡಿ ಎಷ್ಟು ಅವಕಾಶಗಳು ಪ್ರಾಪ್ತಿ ಆಗುತ್ತೆ ಗೊತ್ತಾ. ಅದನ್ನು ನಾವು ಸುವರ್ಣ ಅವಕಾಶಗಳು ಪ್ರಾಪ್ತಿ ಆಗುತ್ತೆ. ಆಫರ್ಸ್ ಮೇಲೆ ಆಫರ್ಸ್ ನೋಡಿ. ನೀವು ಕೆಲಸ ಇಲ್ಲಿದೆಯಲ್ಲ, ನಾನು ಒಳ್ಳೆ ಸ್ಯಾಲ್ರಿ ಕೊಡ್ತೀನಿ ಅಂತ ಬೇರೆ ಕಡೆ ಕೆಲಸಕ್ಕೆ ಕರ್ಕೊಳ್ಳೋದು, ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಒಳ್ಳೆ ಕೆಲಸ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು, ಮತ್ತು ಕುಟುಂಬದಲ್ಲಿ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ವಿವಾದಗಳು ನಿವಾರಣೆ ಆಗುತ್ತೆ, ಅಥವಾ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಅನಿರೀಕ್ಷಿತವಾದಂಥ ಬದಲಾವಣೆ, ಅದರಲ್ಲಿ ಆರ್ಥಿಕ ಲಾಭವನ್ನು ಕಾಣಬಹುದು. ಅಂದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ, ಸುಧಾರಿಸುವಂಥದ್ದು ಇರುತ್ತೆ. ಏನಾದರೂ ಸಮಸ್ಯೆಗಳಿದ್ರೇನು ಬಗೆಹರಿಯುವಂಥದ್ದು ಇರುತ್ತೆ. ಇನ್ನು ಅದ್ರ ಜೊತೆಗೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಒಂದಷ್ಟು ಸಂಬಂಧಗಳು ಕೂಡ ಬರುವಂಥದ್ದು ಇರುತ್ತೆ. ಒಳ್ಳೊಳ್ಳೆ ಸಂಬಂಧಗಳು ಬರುವಂಥದ್ದು ಇರುತ್ತೆ. ಮುಖ್ಯವಾಗಿ ಒಂದಷ್ಟು ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು ಅಂತ ಹೇಳಬಹುದು ಮಿಥುನ ರಾಶಿಯವರಿಗೆ. ಇನ್ನು ಅದ್ರ ಜೊತೆಗೆ ವೃತ್ತಿಯಲ್ಲಿ ಒಂದಷ್ಟು ಬದಲಾವಣೆಯೂ ಸಹ ಕಾಣುವಂಥದ್ದು ಇರುತ್ತೆ. ಅಂದರೆ ವೃತ್ತಿ ಬದಲಾವಣೆ ಅಂತ ಹೇಳಿದ್ರೆ ಒಂದು ಪ್ಲಸ್ ಪಾಯಿಂಟೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇರೋ ಕೆಲಸಕ್ಕಿಂತ ಉತ್ತಮವಾದಂಥ ಕೆಲಸ ಸಿಗ್ಬೋದು, ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸದ ವಿಚಾರದಲ್ಲಿ ಏನಾದರೂ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜುಲೈ ತಿಂಗಳಲ್ಲಿ ಬುಧ ವಕ್ರಿಯಾಗಿ ಸ್ವಕ್ಷೇತ್ರದಲ್ಲಿ ಇರೋದರಿಂದ, ಮತ್ತು ಅದರ ಜೊತೆಗೆ ರವಿ ದ್ವಿತೀಯ ಸ್ಥಾನದಲ್ಲಿ ಪರಮೋಚ್ಚ ಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ಗುರುವಿನ ಜೊತೆ ಈ ಗ್ರಹಗಳ ಸಂಯೋಗ ಒಂದಷ್ಟು ದೀರ್ಘಕಾಲದಲ್ಲಿ ಸ್ಥಗಿತಗೊಂಡಂತಹ, ಯಾರಿಗಾನ ದುಡ್ಡು ಕೊಟ್ಬಿಟ್ಟಿರ್ತೀರ, ಬರ್ದಿರ ಹೋಗ್ತಾ ಇರುತ್ತೆ, ಅಂತಹದ್ದೂ ಅನುಕೂಲ ಆಗುವಂಥದ್ದು ಇರುತ್ತೆ. ಜೊತೆಗೆ ರಾಹು ಹೊಸ ವರ್ಷದಲ್ಲಿ ನಿಮ್ಮ ರಾಶಿಗೆ ನವಮ ಸ್ಥಾನದಲ್ಲೇ ಪ್ರಭಾವ ಇರೋದ್ರಿಂದ ಪವಿತ್ರವಾದಂತಹ ಒಂದಷ್ಟು ತೀರ್ಥ ಯಾತ್ರೆಗಳನ್ನು ಹೋಗುವಂಥ ಸಾಧ್ಯತೆ ಇರುತ್ತೆ. ಇದು ಬಹಳ ಉತ್ತಮವಾದಂಥದ್ದು ಅಂತ ಹೇಳ್ಬೋದು. ಮತ್ತು ಒಂದಷ್ಟು ಪ್ರಯಾಣಗಳು ಜಾಸ್ತಿ ಆಗಬಹುದು. ಉನ್ನತ ಶಿಕ್ಷಣ ಮತ್ತು ವಿದೇಶ ಪ್ರಯಾಣ ಉಂಟಾಗುವಂತಹ ಅವಕಾಶಗಳು ಒಂದಷ್ಟು ಒದಗಿ ಬರುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಆದರೆ 3ನೇ ಮನೆಯಲ್ಲಿ ಕೇತುವಿನ ಒಂದಷ್ಟು ಉಪಸ್ಥಿತಿಯು ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪ್ರಯತ್ನಗಳಿಗೆ ಚಿಕ್ಕ ಪುಟ್ಟ ಅಡ್ಡಿ ಆತಂಕಗಳು ಬರ್ಬೋದು. ಆದರೆ ಹಿಡಿದಂಥ ಕೆಲಸ ಹಾಗೇ ಆಗುತ್ತೆ. ಆದರೆ ಆತುರದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಅಯ್ಯೋ ಯಾಕೋ ಆಗ್ತಾ ಇಲ್ಲ ಅಂತೇಳಿಬಿಟ್ಟು ಏನೋ ನಿರ್ಧಾರಗಳು ತಗೊಳ್ಳೋಕೆ ಹೋಗ್ಬೇಡಿ. ನಿಧಾನ ಆದರೂ ಸಂಪೂರ್ಣವಾದಂತಹ ಹಿಡಿದಂಥ ಕೆಲಸ
ಹಾಗೆ ಆಗುತ್ತೆ. ಇನ್ನು ಅಕ್ಟೋಬರ್, ನಾನು ಆಗಲೇ ಹೇಳ್ತಾ ಇದ್ದೆ, ಅಕ್ಟೋಬರ್ 31ರ ನಂತರ ಗುರು ಸಿಂಹರಾಶಿಗೆ ಬದಲಾವಣೆ ಆಗುತ್ತೆ. ಇದರಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗಬಹುದು. ಆ ಸಂದರ್ಭದಲ್ಲಿ ಅಕ್ಟೋಬರಲ್ಲಿ ಏನೂ ಕೆಲಸಗಳು ಮಾಡಬೇಡಿ. 2 ತಿಂಗಳು ಹುಷಾರಾಗಿರಬೇಕಾಗುತ್ತೆ. ಹಣದ ವ್ಯವಹಾರದಲ್ಲಿ ತೊಂದರೆಗಳು ಉಂಟಾಗ್ಬೋದು, ಅಥವಾ ಹೊಸದಾಗಿ ಏನಾದರೂ ನಿರ್ಧಾರಗಳು ತೆಗೆದುಕೊಂಡು ಸಮಸ್ಯೆಗಳು ತಗೊಳ್ಳುವಂಥದ್ದು, ಅಥವಾ ಬಿಸ್ನೆಸ್ ವಿಚಾರದಲ್ಲಿ ಹೂಡಿಕೆ ಮಾಡಿ ಸಮಸ್ಯೆಗಳು ಆಗುವಂಥದ್ದು, ಇದೆಲ್ಲ ತೊಂದರೆ ಬರುತ್ತೆ ಆ ಸಂದರ್ಭದಲ್ಲಿ. ಮತ್ತು ಯಾರಿಗಾದ್ರೂ ದುಡ್ಡು ಕೊಟ್ಟರೇನೋ ವಾಪಸ್ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಇನ್ನು ಅಕ್ಟೋಬರ್ 17ರ ನಂತರ ತಂದೆ ಮತ್ತು ಒಂದಷ್ಟು ಹಿರಿಯರ ಆರೋಗ್ಯದ ವಿಚಾರದಲ್ಲಿ, ಯಾಕಂದರೆ ತಂದೆ ಆರೋಗ್ಯದ ವಿಚಾರದಲ್ಲಿ ಆಗ್ಬೋದು, ಅಥವಾ ತಂದೆಗಿಂತ ಇನ್ನೂ ದೊಡ್ಡವರು ಯಾರಾದರೂ ಇದ್ದಾರೆ ಅಂದರೆ ಮನೆಯಲ್ಲಿ ಒಂದಷ್ಟು ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಅದರಿಂದ ಒಂದಷ್ಟು ವೈದ್ಯಕೀಯ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗಬಹುದು. ಆ ಸಂದರ್ಭದಲ್ಲಿ ಒಂದಷ್ಟು ಸಫರ್ ಬೀಳ್ತೀರಾ. ಇನ್ನು ಅಕ್ಟೋಬರ್ 31 ನಂತರ ಏನು ಗುರು ಬದಲಾವಣೆ ಆಗುತ್ತೆ, ಆ ಸಂದರ್ಭದಲ್ಲಿ ಒಂದಷ್ಟು ವಿವಾಹ ಶುಭ ಕಾರ್ಯಗಳಿಗೆ ಅಡೆತಡೆಗಳು ಆಗಬಹುದು. ಅದನ್ನು ಒಂದಷ್ಟು ನಿಮಗೆ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಇನ್ನು 2027 ವರ್ಷದ ಪ್ರಾರಂಭ ಹಂತದಲ್ಲಿ ವಿದೇಶ ಹೂಡಿಕೆ ಮಾಡುವಂಥ ಇರುತ್ತೆ. ಒಂದಷ್ಟು ಗಮನಾರ್ಹವಾದಂಥ ಲಾಭವನ್ನು ನಿರೀಕ್ಷೆಯನ್ನು ಮಾಡ್ಬೋದು. ಅಂದರೆ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರೋದಿಲ್ಲ, ಅಷ್ಟು ನಿಮಗೆ ಒಂದಷ್ಟು ಲಾಭವನ್ನು ತಂದುಕೊಡುತ್ತೆ ಬಿಸ್ನೆಸ್ಸಲ್ಲಿ ಇರುವಂಥವ್ರಿಗೆ. ಇನ್ನು ಪ್ರೇಮ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈಗ ಮನೆಯಲ್ಲಿ ಒಪ್ಕೊತಾ ಇಲ್ಲ ಅಥವಾ ಪ್ರೇಮ ವಿವಾಹದ ವಿಚಾರದಲ್ಲಿ ಸಮಸ್ಯೆಗಳು ಏನಾದರೂ ಬಂದಿದೆ ಅಂದ್ರೂ ಅದೆಲ್ಲ ಬಗೆಹರಿಯುತ್ತೆ. ಇನ್ನು ಮದುವೆ ವಿಚಾರಕ್ಕೂ ಹೆಚ್ಚು ಅನುಕೂಲ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ.